ಈ ನಗರ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಅರ್ಬನ್ ಡೆವಲಪ್ಮೆಂಟ್ ನಗರಾಭಿವೃದ್ಧಿ ಇಲಾಖೆಯವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಈಗ ಒಂದು ಅಂದಾಜಿನ ಪ್ರಕಾರ ನಗರ ಪ್ರದೇಶಗಳಲ್ಲಿ ಸುಮಾರು 55 ಲಕ್ಷ ಮನೆ ನಿವೇಶನಗಳು ಇದ್ದಾವೆ ಅಂತ ಅವರು ಹೇಳ್ತಾರೆ. ಆದರೆ ಅದರಲ್ಲಿ ಈ ಆಸ್ತಿ ಪಡ್ಕೊಂಡಿರೋರು ಅಂದರೆ ಈ ಖಾತಾ ಪಡ್ಕೊಂಡಿರೋರು ಒಂದು 21 ಲಕ್ಷ 22 ಲಕ್ಷ ಅಂತ ಅವರು ಹೇಳ್ತಾರೆ ನಗರಾಭಿವೃದ್ಧಿ ಇಲಾಖೆಯವರು. ಸೊ ಅಲ್ಲಿಗೆ ಇನ್ನೂ ಸುಮಾರು 30 ಲಕ್ಷ ಆಸ್ತಿಗಳಿಗೆ ಅವರಿಗೆ ಯಾವುದೇ ರೀತಿಯಾದಂತಹ ಈ ದಾಖಲೆ ಇರೋದಿಲ್ಲ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ನಗರ ಬೆಂಗಳೂರು ಹೊರತುಪಡಿಸಿ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿ, ಬೆಂಗಳೂರು ಹೊರತುಪಡಿಸಿ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು ಒಂದು 30 ಲಕ್ಷ ಆಸ್ತಿಗಳಿಗೆ ಯಾವುದೇ ರೀತಿಯ ಈ ಸ್ವತ್ತು ಇರೋದಿಲ್ಲ, ಈ ಆಸ್ತಿ ಇರೋದಿಲ್ಲ. ಈ ಆಸ್ತಿ ಅಂದರೆ ಅದು ಖಾತೆ ಇರೋದಿಲ್ಲ ಅವರಿಗೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಜನವರಿ 7ನೇ ತಾರೀಕು ಸಭೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 10ನೇ ತಾರೀಕಿಂದ ಆರಂಭ ಮಾಡಿ ಅವರಿಗೆಲ್ಲ ಒಮ್ಮೆ ಈ ಆಸ್ತಿಯಲ್ಲಿ ನಮೂದು ಮಾಡಿ ಅವರಿಗೆ ಬಿ ಖಾತಾ ಸಮಾನಾಂತರವಾದಂತಹ ದಾಖಲೆಗಳನ್ನು ಮಾಡಿಕೊಡ್ಬೇಕು ಅವರಿಗೆ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಅವರು ಮತ್ತು UD ಸೆಕ್ರೆಟರಿ ಮತ್ತು ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಾನು ಮತ್ತು ಚೀಫ್ ಸೆಕ್ರೆಟರಿ ಅವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಆದಷ್ಟು ಫೆಬ್ರವರಿ 10ರಷ್ಟೊತ್ತಿಗೆ ಇದನ್ನು ಸರ್ಕ್ಯುಲರ್ ಇಶ್ಯೂ ಮಾಡ್ತೇವೆ ಮತ್ತು ಆನ್ಲೈನಲ್ಲಿ ಇದಕ್ಕೆ ಅವರಿಗೆ ಬಿ ಖಾತಾ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಸೊ ಒಂದು ಗರಿಷ್ಠ 3 ತಿಂಗಳ ಒಳಗಡೆ ಈ ಬಾಕಿ ಇರತಕ್ಕಂಥ ಎಲ್ಲ ಆಸ್ತಿಗಳಿಗೂ ಒನ್ ಟೈಮ್ ಮೆಜರ್ ಆಗಿ ಬಿ ಖಾತೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಇದನ್ನು ಕ್ಯಾಂಪೇನ್ ಮೋಡಲ್ಲಿ ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು. ಇಲ್ಲ ಅಂದರೆ ಕೇಸ್ ಬೈ ಕೇಸ್ ಮಾಡೋಕ್ಕೆ ಹೋದರೆ ತಮಗೆ ಗೊತ್ತಿದೆ ಅದರಿಂದ ಏನೆಲ್ಲ ತೊಂದರೆಗಳಾಗ್ತದೆ ಅಂತ, ಮತ್ತು ಅದು ಆಗೋದು ಇಲ್ಲ, ಮುಗಿಯೋದು ಇಲ್ಲ. ಟೈಮ್ ಲೈನ್ ಇಟ್ಕೊಂಡು ಒಂದು ಅಭಿಯಾನದ ಮಾದರಿಯಲ್ಲಿ ಮಾಡಿದರೆ ಮಾತ್ರ ಕೆಲಸ ಪೂರ್ಣ ಆಗುತ್ತೆ. ಸೊ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ನಿನ್ನೆ ತಮಗೆ ಗೊತ್ತಿರೋ ಹಾಗೆ ನಗರ ಪಾಲಿಕೆ ಸಚಿವರು ಮಾನ್ಯ ರಹೀಮ್ ಖಾನ್ ಅವರು ಈಗಾಗಲೇ ನಿನ್ನೆ ಅವರು ಬಳ್ಳಾರಿಯಲ್ಲಿ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದಲ್ಲೇ ಅವರಿಗೆ ಈ ದಾಖಲೆಗಳನ್ನು ಮಾಡಿಕೊಡ್ತೇವೆ ಅಂತ. ಸೊ ಬಿ ಖಾತಾವನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾಡಿ ಕೊಡಬೇಕು. ಇದನ್ನು ಆದಷ್ಟು ಫೆಬ್ರವರಿ 10ಕ್ಕೆ ಚಾಲನೆ ಮಾಡಬೇಕು. 3 ತಿಂಗಳಲ್ಲಿ ಕೆಲಸ ಮುಗಿಸ್ಬೇಕು. ಅದು ಜನ ಬಂದು ಅರ್ಜಿ ಕೊಡೋದಲ್ಲ, ಸರ್ಕಾರವೇ ಅಂಥವರು ಎಷ್ಟು ನಿವೇಶನಗಳಿದ್ದಾವೆ ಅಂತ ಗುರುತಿಸಿ ಅವರಿಗೆ ಸರಳವಾಗಿ ಬಿ ಖಾತೆ ಮಾಡಿಕೊಡ್ಬೇಕು. ಅದಾದ ನಂತರ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಇವತ್ತು ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ. ಅದಾದ ಮೇಲೆ ರಾಜ್ಯದಲ್ಲಿ ಬಿ ಖಾತಾ ಅನ್ನೋದು ಇರಬಾರ್ದು, ಬರೀ ಎ ಖಾತಾ ಮಾತ್ರ ಇರಬೇಕು. ಯಾಕೆಂದರೆ ಸುಪ್ರೀಂ ಕೋರ್ಟ್ನವರು ಭಾಳ ತೀಕ್ಷ್ಣವಾಗಿ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಕಾಪಿ ನಾನು ಆಮೇಲೆ ಬೇಕಾದರೆ ನಿಮಗೆ ಕೊಡ್ತೇನೆ, ಆನ್ಲೈನಲ್ಲಿ ನಮ್ಮ ಹತ್ರ ಇದೆ. ಸೊ ಸುಪ್ರೀಂ ಕೋರ್ಟ್ನವರು ಭಾಳ ಈ ಅನಾಥರೈಸ್ಡು ಲೇಔಟ್ಸು, ಅನಾಥರೈಸ್ಡು ಸೈಟ್ಸು ಇವನ್ನೆಲ್ಲ ಭಾಳ ಚಾಟಿ ಬೀಸಿದ್ದಾರೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ. ಎಲ್ಲ ಹೈಕೋರ್ಟ್ಗೆ ಡೈರೆಕ್ಷನ್ ಕಳಿಸಿದ್ದಾರೆ, ಇದನ್ನೆಲ್ಲ ಗೌರ್ಮೆಂಟ್ಗೆ ನೀವು ಶೇರ್ ಮಾಡಿ, ಇದು ಎಲ್ಲರೂ ಕೂಡ ಇನ್ನು ಮುಂದೆ ಈ ಸುಪ್ರೀಂ ಕೋರ್ಟ್ ರೂಡಲ್ಲೇ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಅನಾಥರೈಸ್ಡ್ ಏನು ಇದಾವೆ, ಅನಾಥರೈಸ್ಡ್ ಲೇಔಟ್ಸು, ಅನಾಥರೈಸ್ಡ್ ನಿವೇಶನಗಳು, ಅನಾಥರೈಸ್ಡ್ ಬಿಲ್ಡಿಂಗು, ಇವೆಲ್ಲ ಇನ್ನು ಮುಂದೆ ಅವಕಾಶ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ನವರು ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ಮಾಡಬೇಕು ಇನ್ನು ಮುಂದೆ ಕಟ್ಟುನಿಟ್ಟಾಗಿ ಅಂತ ಚೀಫ್ ಸೆಕ್ರೆಟರಿ ಅವರು ಇವತ್ತು ನಾವು ಎಲ್ಲ DC ಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಸೊ ಏನು ಹೇಳ್ತಾ ಇದ್ದೀವಿ ಅಂದರೆ, ಈಗಾಗಲೇ ಆಗಿರೋದಕ್ಕೆ ಅವರು ಯಾರ್ಯಾರೋ ನಿವೇಶನ ತಗೊಂಡ್ಬಿಟ್ಟಿದ್ದಾರೆ ರೆವಿನ್ಯೂ ಲೇಔಟ್ಗಳಲ್ಲಿ, ಅವ್ರಿಗೆ ಒನ್ ಟೈಮ್ ಬಿ ಖಾತಾ ಕೊಟ್ಬಿಡೋದು. ಇನ್ನು ಮುಂದೆ ಓನ್ಲಿ ಎ ಖಾತಾ ಮಾತ್ರ ಆ ರೂಟಲ್ಲಿ ಎಲ್ಲ ಪ್ಲಾನ್ ಅಪ್ರೂವಲ್ ತಗೊಂಡೇ ಬರಬೇಕು. ಆ ಖಾತಾ ಮಾತ್ರ ಇರುತ್ತೆ, ಬಿ ಖಾತಾ ಅನ್ನೋ ಪ್ರಶ್ನೆ ಇರಬಾರ್ದು ಮುಂದಕ್ಕೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇರೋದ್ರಿಂದ ಅದನ್ನು ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿವರೆಗೆ ಯಾರು ಕಂದಾಯ ಅಂದರೆ ರೆವಿನ್ಯೂ ಲೇಔಟ್ಗಳು, ಕಂದಾಯ
ಬಡಾವಣೆ ಅಂದರೆ ತಪ್ಪಾಗುತ್ತೆ, ಅದರಲ್ಲಿ ಯಾವ ಕಂದಾಯ ಬಡಾವಣೆನೂ ಇಲ್ಲ. ಇವು ಯಾವುದು ಕನ್ವರ್ಷನ್ ಇಲ್ಲದೆ, ಪ್ಲಾನ್ ಅಪ್ರೂವಲ್ ಇಲ್ಲದೆ, ಅನಾಥರೈಸ್ ಲೇಔಟ್, ಅನಧಿಕೃತ ಬಡಾವಣೆಗಳು ಇಲ್ಲಿವರೆಗೂ ಅವು. ಸೊ ಸುಪ್ರೀಂ ಕೋರ್ಟ್ ಕೇಸ್ ರೈಸಿಂಗ್ ಔಟ್ ಆಫ್ SLP ನಂಬರ್ 36,440 36440 ಆಫ್ 2014 ಈ ಒಂದು ಪ್ರಕರಣದಲ್ಲಿ ರಾಜೇಂದ್ರ ಕುಮಾರ್ ಭಾರತೀಯ ವರ್ಸಸ್ ರಾಜೇಂದ್ರ ಕುಮಾರ್ ಬರ್ಜಾತ್ಯ ಅಂಡ್ ಅದರ್ಸ್ ವರ್ಸಸ್ UP ಆವಾಸ್ ಏವಂ ವಿಕಾಸ್ ಪರಿಷದ್ ಅಂಡ್ ಅದರ್ಸ್. ಈ ಕೇಸಲ್ಲಿ ಸುಪ್ರೀಂ ಕೋರ್ಟು ರೂಲಿಂಗನ್ನು ಕೊಟ್ಟಿದ್ದಾರೆ. ಡೇಟೆಡ್ಡು ಇದು ಡಿಸೆಂಬರಲ್ಲಿ ಬಂದಿದೆ. ಸೊ ಜಡ್ಜ್ಮೆಂಟು ಭಾಳ ಖಾರವಾಗಿ ಸುಪ್ರೀಂ ಕೋರ್ಟ್ನವರು ಎಲ್ಲರಿಗೂ ಕೂಡ ಚಾಟಿ ಬೀಸಿದ್ದಾರೆ ಇದರಲ್ಲಿ. ಸೊ ಅದನ್ನು ಅನುಷ್ಠಾನವನ್ನು ನಾವು ಕಟ್ಟುನಿಟ್ಟಾಗಿ ಮಾಡಬೇಕು. 17 ಡಿಸೆಂಬರ್ 2024 ಈಗ ಬಂದಿದೆ. ಸೊ ಇದರಲ್ಲಿ ಈ ರೀತಿ ಅನಧಿಕೃತ ಬಡಾವಣೆಗಳು, ಅನಧಿಕೃತ ನಿರ್ಮಾಣಗಳು, ಇದಕ್ಕೆ ಕಡಿವಾಣ ಹಾಕಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಸಹ ಇನ್ನು ಮುಂದೆ ಈ ರೀತಿ ಎಲ್ಲ ಅನಧಿಕೃತ ಅನ್ನೋದು ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಮುಂದೆ ಮಾಡಬೇಕು. ಈಗ ಆಗೋಗಿರೋದಕ್ಕೆ ಒಂದು ಬೀಕಾತ ಕೊಟ್ಟು ಅಟ್ಲೀಸ್ಟ್ ಅಷ್ಟು ಮಟ್ಟಿಗೆ ಅವ್ರಿಗೆ ಒಂದು ಪರಿಹಾರ ಕೊಟ್ಟು ಮಾಡಬೇಕು ಅಂತ. ಸೊ ಅವ್ರಿಗೆ ಬೀಕಾತ ಕೊಟ್ಟರೆ ನಾಳೆ ದಿನ ಅವರು ಅದನ್ನು ಮಾರಾಟ ಮಾಡ್ಕೊಳ್ಳಿಕ್ಕೂ ಕೂಡ, ಯಾಕಂದರೆ ಅವರು ಕೊಂಡ್ಕೊಂಡವಾಗ ಸೇಲ್ ಡೀಡ್ ಇದೆ, ಅವ್ರಿಗೆ ಸೇಲ್ ಡೀಡ್ ಇರೋದ್ರಿಂದ ಅವರು ನಾಳೆ ಮಾರಾಟ ಮಾಡಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಆಗುತ್ತೆ. ಸೊ ಈಗಾಗಲೇ ಹೇಳಿದಾಗೆ ಅಂದಾಜು ಈ ರೀತಿಯಾಗಿ 30 ಲಕ್ಷದಿಂದ 32 ಲಕ್ಷ ಆ ನಂಬರಲ್ಲಿ ಇವತ್ತು ಇದಾವೆ. ಬಹುಶಃ ಇನ್ನೂ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಇದು ಬಡಾವಣೆ ಅಲ್ಲ, ನಿವೇಶನ. ಬಡಾವಣೆ ಅಲ್ಲ, ಬಡಾವಣೆ ಅಂದರೆ ಅದರಲ್ಲಿ ನೀವು 1/10 ಅಂತ ತಗೋಬೋದು. ಸೊ ನಿವೇಶನಗಳು ಅಥವಾ ಮನೆ, ಕೆಲವು ಖಾಲಿ ನಿವೇಶನ ಇರ್ಬೋದು, ಕೆಲವು ಮನೆ ಕಟ್ಟಿರ್ಬೋದು. ಸೊ 30 ಲಕ್ಷಕ್ಕಿಂತ ಹೆಚ್ಚು ಅಂತ ನಾವು ಹೇಳ್ಬೋದು ನಗರ ಪ್ರದೇಶ ವ್ಯಾಪ್ತಿಯಲ್ಲಿ. ಗ್ರಾಮ ಪಂಚಾಯಿತಿಗಳದ್ದು ಬಿಟ್ಟು ಇದು ಮುಂದಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗೂ ಕೂಡ ಒಂದು ಬಾರಿಗೆ ಈಗ ಇರುವಂತಹ ಅನಧಿಕೃತ ನಿವೇಶನಗಳಿಗೆ ಅಲ್ಲೂ ಕೂಡ ಬಿ ಖಾತೆ ಕೊಡಬೇಕು ಅಂತ ಹೇಳಿದ್ದಾರೆ. ಮಾನ್ಯ RDPR ಸಚಿವರು ಈಗಾಗಲೇ ಅವ್ರ ಇಲಾಖೆಯಲ್ಲಿ ಇದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಬಿ ಖಾತಾ ಕೊಡುವಂಥ ಅಭಿಯಾನ ಮುಗಿದ ಕೂಡಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಈ ಅವಕಾಶ ಮಾಡಿಕೊಟ್ಟು ಒನ್ ಟೈಮ್ ಅವರಿಗೆ ಬಿ ಖಾತಾ ಕೊಟ್ಟು ಮುಂದೆ ಏನೇ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಅಧಿಕೃತ ಮಾರ್ಗದಲ್ಲೇ ಬರಬೇಕು ಮುಂದೆ. ಆ ರೀತಿಯಾದಂಥ ಒಂದು ವ್ಯವಸ್ಥೆಯ ಕಡೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಸೊ ಇವತ್ತೆಲ್ಲ DC-ಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಯಾಕಂದರೆ DC-ಗಳೇ ನಗರ ಸ್ಥಳೀಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳಾಗಿರ್ತಾರೆ ಜಿಲ್ಲೆಯಲ್ಲಿ. ಸೊ ಇದನ್ನು ಈಗಲೇ ತಯಾರಿ ಮಾಡ್ಕೋಬೇಕು ನೀವು. ನಾವು ಇದನ್ನು ಅನುಷ್ಠಾನಕ್ಕೆ ನಗರಾಭಿವೃದ್ಧಿ ಇಲಾಖೆಯವರು ತಂದ ಕೂಡಲೇ ಇದನ್ನು ಒಂದು ಅಭಿಯಾನದ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿ ಜನಗಳಿಗೆ ಸಂಕಷ್ಟ ಆಗದಾಗೆ ಸರಳವಾಗಿ ಅವರಿಗೆ ಬಿ ಖಾತಾವನ್ನು ಕೊಡಿಸ್ಕೊಡ್ಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ. ಇದಾದರೆ ಸ್ವಲ್ಪ ಏನು ಕೆಲವರು ಈ ಅನಧಿಕೃತ ಬಡಾವಣೆಗಳಲ್ಲಿ ಈ ಹಿಂದೆ ನಿವೇಶನ ತಗೊಂಡಿದ್ದಾರೆ, ಇವತ್ತು ಅವರಿಗೆ ಮಾರಕ್ಕೆ ಆಗ್ತಾ ಇಲ್ಲ. ಸೊ ಅವರಿಗೆ ಬಿ ಖಾತಾ ಕೊಟ್ಟರೆ ನಾಳೆ ಅವ್ರಿಗೆ ಮಾರಾಟ ಮಾಡಲಿಕ್ಕೂ ಕೂಡ ಆಗುತ್ತೆ. ಸೊ ಅಲ್ಲಿಗೆ ರಿಜಿಸ್ಟ್ರೇಷನ್ಗೂ ಕೆಲವು ಏನು ನಿಂತೋಗಿದೆ ಅದು ನಾಳೆ ರಿಜಿಸ್ಟ್ರೇಷನ್ಗೂ ಕೂಡ ಎಲಿಜಿಬಲ್ ಆಗ್ತಾರೆ ಈ ಥರ ಬಂದಾಗ. ಸೊ ಇದು ಕೂಡ ಇವತ್ತಿನ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ.